ಚಂದ್ರಶೇಖರ್ ಅವರೇ, ನಿಮ್ಮ ವಿಚಾರದಲ್ಲೂ ಕೂಡ ನೀವು ಕನಸಲ್ಲಿ ಅನ್ಕೊಂಡಿದ್ರೆ ನಾನು JDS ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಹೇಳಿ? ನಾನು ಹಿಂದೆ ಬೈ ಎಲೆಕ್ಷನ್ನಲ್ಲೇ ಸೀಟ್ ಕೊಡಿ ಅಂತ ಕೇಳಿದ್ದೆ. ಅದು ಗೊತ್ತಾಗಿಲ್ಲ ಯಾರಿಗೆ ನಮಗೆ. ಯಾಕೆ ಹಿಂದೂನಲ್ಲೆಲ್ಲ ಬಂದಿತ್ತಲ್ರಿ, ನೀವು ಬರೀದೇ ಇರ್ಬೋದು, ನೀವು ಹೇಳ್ದೇ ಇರ್ಬೋದು. ಹೌದಾ? ಹಿಂದೂನಲ್ಲಿ ಡೀಟೈಲ್ ಬರ್ದವ್ರೆ. ಮತ್ತೆ ಟಿಕೆಟ್ ಅವಾಗ ಯಾಕೆ ಕೊಡಲಿಲ್ಲ? ಆವಾಗ ಯಾಕೆ ಕೊಡಲಿಲ್ಲ ಅಂದರೆ ಅದಕ್ಕೆ ಬೇರೆ ಬೇರೆ ಸಮಸ್ಯೆಗಳಿರ್ತವೆ, ಕಾರಣಗಳಿರ್ತವೆ. ಆದ್ದರಿಂದ ಆಮೇಲೆ ಈಗಲೂ ಅಷ್ಟೇ ಬ್ಯಾಂಗ್ಳೂರು ಸೌತ್ ನಿಂತ್ಕೊಳ್ಳಿ ಅಂತ ದೇರ್ ವಾಸ್ ಎ ಲಾಟ್ ಆಫ್ ಪ್ರೆಷರ್ ಆನ್ ಮೀ, ಬಟ್ ಐ ಪ್ರಿಫರ್ಡ್ ಇದರ್ ಮಂಡ್ಯ ಆರ್ ಮೈಸೂರು. ಮಂಡ್ಯ ಯಾಕೆ ಅಂದರೆ KR ನಗರ ಈಸ್ ಇನ್ಕ್ಲೂಡೆಡ್ ಇನ್ ಮಂಡ್ಯ. ಮೈಸೂರು ಯಾಕೆ ಅಂದರೆ ಭೌಗೋಳಿಕವಾಗಿ ಇದು ಡಿಲಿಮಿಟೇಷನ್ ಅದು ಆ ಕಡೆ ಹೋಗಿದ್ದರೂ ಕೂಡ ಆಡಳಿತಾತ್ಮಕವಾಗಿ ಫಾರ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ KR ನಗರ ಇಸ್ ದಿ ಪಾರ್ಟ್ ಆಫ್ ಮೈಸೂರು ಜಿಲ್ಲೆ, ಮೈಸೂರು ಡಿಸ್ಟ್ರಿಕ್ಟ್. ನಿಮ್ಮನ್ನ ಬಲವಂತವಾಗಿ ತಂದಿಳಿಸಿದಾರೆ ಅಂತ. ಜಾಫರ್ ಶರೀಫ್ ಟಿಕೆಟ್ ಸಿಕ್ಕಿದ್ರೆ ಅರ್ಥನೇ ಇರಲಿಲ್ಲ, ನೀವು ಆರಾಮಾಗಿರ್ತಿದ್ರು ಮನೆಯಲ್ಲಿ. ಅಲ್ಲ, ಬಲವಂತ ಮಾಡಕ್ಕೆ ನಾನೇನು ಮಗು ಅಲ್ಲ. ಬಲವಂತ ಮಾಡಿಲ್ಲ, ಹಳ್ಳಿಯಲ್ಲಿ ಹಾಲು ಕುಡಿತಾ ಇಲ್ಲ. ಬಲವಂತ ಮಾಡಿಲ್ಲ. ಇಲ್ಲ, ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಜಾಫರ್ ಶರೀಫ್ ಬರ್ತಾರೆ ಅಂತ ಕಾಯ್ತಾ ಕೂತಿದ್ರಲ್ಲ ಕಾಂಗ್ರೆಸ್ನವರು, JDS ಅವರು. ಸ್ವಲ್ಪ ಹೇಳಿ ಅವ್ರಿಗೆ ಏನು ಕೇಳ್ರಿ ಫಸ್ಟು. ಏನು ಜನಪ್ಪ ಕೇಳಕ್ಕೂ ರೆಡಿ ಇಲ್ಲ. ಯಾರೇ ಇವರೇ ಇಲ್ಲಿ ಹೇಳ್ತೀನಿ. ಅಲ್ಲ ಬರಲಿ. ಅಲ್ಲ ಅವ್ರೇನೋ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ನೀವು ಯಾಕೆ ಅವ್ರ ಮಟ್ಟಕ್ಕೆ ಹೋಗ್ತೀರಿ? ಅಲ್ರಿ, ಮೈಸೂರವ್ರು ತೀರ್ಮಾನ ಮಾಡ್ಬೇಕಲ್ವಾ, ಅವ್ರು ತೀರ್ಮಾನ ಮಾಡ್ಬೇಕು. ಏನ್ರಿ ಮಹಾಜನರೇ, ನಾವೇನು ನೀವೇನು ಕೇಳ್ತೀರಿ ಅವ್ರೇನು ಕೇಳ್ತೀರಿ ಅನ್ನೋದಕ್ಕೆ ನಾವೇನು ಉತ್ತರ ಹೇಳ್ತೀವಿ ಅಂತ ಕೇಳೋದ್ಬಿಟ್ಟು ಸುಮ್ಮನೆ ನೀವು ಕೂಗಾಡೋದ್ರಿಂದ ಏನು ಉಪಯೋಗ? ಯಾರು ಮಾತಾಡಬೇಡಿ ನೋಡಿ. ದಯವಿಟ್ಟು ನಾವೇನು ಮಾತಾಡ್ಬೇಕು ಅದನ್ನ ನಾವು ಮಾತಾಡ್ತೀವಿ ಹೊರತು ಇಲ್ಲ ನಿಮ್ಮ ಮನಸ್ಸಿಗೆ ಹೋಗ್ತೀವಿ. ಚಂದ್ರಶೇಖರ್ ಅವರೇ, ನಾನು ಆಗಲೇ ಕೇಳ್ತಾ ಇದ್ದೀನಿ, ಒಂದು ವೇಳೆ ಜಾಫರ್ ಶರೀಫ್ ನಿಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ರೆ ಈ ಬಾರಿ ಕೂಡ ನಿಮಗೆ ಟಿಕೆಟ್ ಸಿಗ್ತಿರ್ಲಿಲ್ಲ. ಜಾಫರ್ ಶರೀಫ್ ಅವರೇನಾದರೂ ಕ್ಯಾಂಡಿಡೇಟ್ ಆಗಿದ್ದರೆ ನಾನೇ ನಿಲ್ತೀವಿ, ನನಗೆ ಬೇಡ ಅಂತ ನಾನೇ ಹೇಳ್ತಿದ್ದೆ. ಯಾಕೆಂದ್ರೆ ನಾನು ಕೇಳಿ ಅವ್ರಿಗೆ ಕೊಟ್ಟಿದ್ದು. ನೀವು ಯಾಕೆ ಮಾತಾಡ್ತಾ ಇದ್ದೀರಾ? ಜಾಫರ್ ಶರೀಫ್ ಅವರು ನಮ್ಮನೆ ಸೊತ್ತು. ಯಾವ ಅಲ್ಲಲ್ಲ, ನಿಮ್ಮ ಮನೆ ಬಾಗಿಲು ಬಂದು ಟಿಕೆಟ್ ಕೊಡಿ ಅಂತ ಕೇಳಿದ್ರ? ನೀವೇ ಹೂವಾಪಗಳು ಮಾಡಿಕೊಂಡು ಇವತ್ತು ಪತ್ರಿಕೆಗಳು ಬಂದರೆ ಮತ್ತೆ ಕೈ ಕೊಟ್ಟ ಜಾಫರ್ ಶರೀಫ್ ಆದರೆ ಯಾಕೆ? ಜಾಫರ್ ಶರೀಫ್ ಅವರು ನೋಡಿ, ಈಗ ಮತ ಪಡ್ಕೊಳ್ಳೋದಕ್ಕೆ ನೀವು ನಾವಲ್ಲ. ಜಾಫರ್ ಶರೀಫ್ ಅವರು ನಿಮ್ಮ ಸೊತ್ತಲ್ಲ, ನಮ್ಮ ಸೊತ್ತು ಇದ್ದಾರೆ. ಏನಪ್ಪ ಪಾಲಿಟಿಕಲ್ ಚರ್ಚೆ ಯಾರಿಗೆ ಬೇಕಾಗಿಲ್ಲ. ಜಾಫರ್ ಶರೀಫ್ ಅವರು ಇವರು ದೇವೇಗೌಡರು ಮನೆಗೆ ಬಂದಿದ್ದು ಉಂಟು, ಬಿ ಫಾರಂ ಕಲೆಕ್ಟ್ ಮಾಡ್ಕೊಂಡಿದ್ದು ಉಂಟು. ಹೌದಾ? ನಾನು ನಿಂತ್ಕೊತೀನಿ ಅಂತ ಹೇಳಿದ್ದು ಉಂಟು. ಅವರು ಆರೋಗ್ಯದ ದೃಷ್ಟಿಯಿಂದ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದು ಉಂಟು. ಆಮೇಲೆ ಅವ್ರ ಕಾಗ್ದಾನೂ ಬರ್ತಿದ್ದು ಉಂಟು, ನಾನು ಎಲೆಕ್ಷನ್ ನಿಲ್ಲೋದಿಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ಆದರೆ ನಿಮ್ಮ JDS ಎಲ್ಲ ಕಡೆಯಲ್ಲೂ ದಿಗ್ವಿಜಯವನ್ನು ಹೊಡಿಲಿ ಅಂತೇಳಿ ದೇವೇಗೌಡರಿಗೆ ಅವರೇ ಸ್ವತಃ ಕಾಗದ ಬರೆದಿರೋದು ಉಂಟು. ಚಂದ್ರಶೇಖರ್ ಅವರೇ, ನಮ್ಮ ಪಕ್ಷ ಈಗ ಕನ್ಫ್ಯೂಸ್ ಆಗ್ತಾ ಇದೆ. ಜಾಫರ್ ಶರೀಫ್ ನಿಮ್ಮ ಪಕ್ಷದಲ್ಲಿ ಇದ್ದಾರೋ ಕಾಂಗ್ರೆಸ್ ಅಲ್ಲಿ ಇದ್ದಾರೋ? ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? ಊಟಿಯಲ್ಲಿದ್ದಾರೆ ಅವರು. ಊಟಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ವಾ? ಇಲ್ಲಿರ್ಬೇಕಲ್ಲ, ಕಾಂಗ್ರೆಸ್ ಅಲ್ಲಿ ಇಲ್ವಾ? ಇಲ್ಲಿರ್ಬೇಕಲ್ಲ. ಅಲ್ಲ, ಯಾವ ಪಕ್ಷ ಅಖಾಡದಲ್ಲಿ ಇರಬೇಕಲ್ಲ. ಅಖಾಡದಲ್ಲಿ ಅವರು ನಿಮ್ಮ ಪಕ್ಷದಲ್ಲಿ ಅಖಾಡದಲ್ಲಿ ಇಲ್ಲ. ಚಂದ್ರಶೇಖರ್ ನಿಮ್ಮ ಪಕ್ಷದಲ್ಲಿ ಇದ್ದಾರೆ, ಜಾಫರ್ ಶರೀಫ್ ಅವರು ನಮ್ಮ ಪಕ್ಷದಲ್ಲಿ ಇರಲಿ, ಅವ್ರ ಪಕ್ಷದಲ್ಲಿ ಇರಲಿ, ನಮ್ಗೆ ಬೇಕು. ಅದು ಈಗ ಬಿ ಫಾರಂ ತಗೊಂಡೋಗಿದ್ರು, ಆಮೇಲೆ ಎಲೆಕ್ಷನ್ ನಿಲ್ಲಕ್ಕಿಲ್ಲ ಅಂತ ಮೋಸ ಮಾಡಿದ್ರು. ಅದರ ಅರ್ಥ ಅವರು JDSನವರು ಅಂತ ಇಲ್ಲ. ಅಲ್ಲ, ಇನ್ನೊಂದು ವಿಚಾರ, ಇವರೇ ಇಬ್ಬರು ಜಾಫರ್ ಶರೀಫ್ ವಿಷಯದಲ್ಲಿ ಚರ್ಚೆ ನಡೀತಾ ಇದೆ. ಇವರು ನಮ್ಮ ಪಕ್ಷದ ಸ್ವತ್ತು ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವ್ರ ಪಕ್ಷದಲ್ಲಿ ಇವಾಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರೇ JDS ಸ್ವತ್ತಾಗಿದ್ರು ಒಂದು ಕಾಲದಲ್ಲಿ. ಅಲ್ಲಿ ನಿಮಗೆ ಯಾಕೆ ಟೆನ್ಷನ್ ಅಂತ? ಅವ್ರು ಉಪಮುಖ್ಯಮಂತ್ರಿ ಮಾಡಿದ್ದೆ ದೇವೇಗೌಡರು ಕೇಳಿದ್ದು. ಜನ ಅವ್ರನ್ನ ಆಯ್ಕೆ
ಚುನಾವಣೆಗಳಲ್ಲಿ ಜನ ಕೈ ಹಿಡಿದ್ರೆ ಮಾತ್ರ ಯಾರು ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ. ಒಂದು ಕಾರಣದಿಂದ JDS ಪಕ್ಷದಲ್ಲಿದ್ದರು, ಅವರು ಉಪಮುಖ್ಯಮಂತ್ರಿ ಆಗಿದ್ರು ಅಂತ ಹೇಳಿದ್ರೆ ಅದಕ್ಕಿಂತ ಮುಂದೆ ಹೋಗಿ ಅವರೂ ಬಿಡ್ತಾ ಇರಲಿಲ್ಲ. ನಾವು ಮುಖ್ಯಮಂತ್ರಿ ಮಾಡಿದ್ವಿ, 2 ಸಾರಿ ಉಪಮುಖ್ಯಮಂತ್ರಿ ಮಾಡಿದವರೇ. ಅಲ್ಲ ಪ್ರತಾಪ್ ಸಿಂಹ ಅವರೇ ನೋಡಿ, ಅಲ್ಲ ಹೇಳ್ತೀನಿ ನೋಡಿ, ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರದಲ್ಲಿ 50% ಜನ JDSನಲ್ಲಿ ರಾಜಕೀಯ ಕಲ್ತ್ಕೊಂಡು ಅಲ್ಲೋಗಿರೋರು. ನಿನ್ನಲ್ಲಿ ನಿಭಾಯಿಸಕ್ಕಾಗಲ್ಲ ಅಂತ ಹೊರಗೆ ಬಂದಿರೋರು. ಕಟ್ಕೊಂಡಿರೋರು ನಿಭಾಯಿಸಿದ್ರೆ ಎಲ್ಲೂ ಹೋಗಲ್ಲ. ಕಟ್ಕೊಂಡಿದ್ರೆ ನಿಭಾಯಿಸ್ಬೇಕು. ನೀವು ನಿಭಾಯಿಸಕ್ಕಾಗಲ್ಲ ಅಂತ ಬೇರೆ ಕಡೆಗೆ ಬರ್ತಾರೆ. ಬಿಡಿ, ನಾವು ಪೋಸ್ಟೇ ಮಾಡ್ತಾ ಇದ್ದೀವಿ. ಸರ್ವರ್ಗೂ ಜೊತೆಗೆ ತೊಗೊಂಡೋಗ್ತೀವಿ ಅಂತ ತೋರಿಸ್ತಾ ಇರೋದು. ಆಸೆ ಸರ್ವರ್ಗೂ ನಾವು ಜೊತೆಗೆ ತೊಗೊಂಡೋಗಿ ಆಪರೇಷನ್ ಕಮಲ ಮಾಡಿಲ್ಲ ನಾವು. ನಿಭಾಯಿಸೋದಲ್ಲ, ಆಸೆ ಅಮಿಷಗಳಿಗೆ ಒಪ್ಕೊಂಡು ಅಲ್ಲಿ ಹೋಗಿರೋದು ಎಲ್ರೂ. ಬರ್ಬೇಕಾ ಪ್ರತಾಪ್ ಸಿಂಹ ಅವರೇ? ನನ್ ಕರ್ಕೊಳ್ಳಲ್ಲ ನೀವು. ಅಲ್ಲ ಪ್ರತಾಪ್ ಸಿಂಹ ಅವ್ರು, ನಿಮಗೆ ಈ ದೇವೇಗೌಡರ ಮೇಲೆ ಏನು ಪ್ರೀತಿ ಅಂತ? ಸಿದ್ದರಾಮಯ್ಯ CM ನಾನು ಹೇಳಿದ್ದು ಪ್ರೀತಿ ಅಲ್ಲ, ವಿಚಾರಕ್ಕೆ ಚರ್ಚೆ ನಡೀತಾ ಇತ್ತಲ್ಲ, ವಿಚಾರಕ್ಕೋಸ್ಕರ ನಾನು ಹೇಳಿದ್ದು, ಪ್ರೀತಿಗೋಸ್ಕರ. ಅವ್ರ ಮನೆ ಉಸಾಬರಿ ನಿಮ್ಗೆ ತಲೆ ಕೆಡಿಸ್ಕೊಂಡ್ರೆ ಅಲ್ಲ, ನಾನು ಚರ್ಚೆ ನಡೆಯುವಾಗ ಎಲ್ಲರ ವಿಚಾರಕ್ಕೆ ಬರ್ತಾರೆ. ಚರ್ಚೆ ಅಂದ್ಮೇಲೆ ಮುಕ್ತವಾಗಿ ನಡೆಯುತ್ತೆ, ಪರಸ್ಪರ ವಿಚಾರಕ್ಕೆ ಬರ್ತಾರೆ. ಅದು ಯಾವ್ದು ವೈಯಕ್ತಿಕ ಅಂತ ಯಾವುದು ಇರಲ್ಲ. ಅದನ್ನು ನಾನು ಹೇಳಿದ್ದು, ದೇವೇಗೌಡರು ಸಹ ಮೂಲತಃ ಇದೇನಾಗುತ್ತೆ, ಜಾತ್ಯತೀತ ತತ್ವವನ್ನು ಪಾಲಿಸ್ಕೊಂಡು ಬಂದಿರೋರು. ಒಂದು ಕಾಲಕ್ಕೆ ಬಾಂಧವ್ಯ ಕಾಂಗ್ರೆಸ್ ಜೊತೆನೇ ಇದ್ದಿದ್ದು. ಅಲ್ರಿ, ಜಾಫರ್ ಸರ್ ಕೇಳಿದ್ರೆ ನೀವು ವ್ಯಕ್ತಿಗಳಿಗೆ ಬೆಂಬಲ ಕೊಡ್ತಾ ಹಾಗೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಆಗಿಲ್ಲ ಅಂತ ಆಯ್ತು. ಜಾಫರ್ ಶರೀಫ್ ಅವ್ರನ್ನ ನಾನು ಮಾತಾಡಿದ್ದೀನಿ. ಮೈಸೂರಲ್ಲಿ ನಿಲ್ದೇ ಇರೋ ಕಾರಣ ನಾನು. ದಯವಿಟ್ಟು ಜಾಫರ್ ಶರೀಫ್ ಅವ್ರನ್ನ ನಾನು ಸ್ವತಃ ಮಾತಾಡಿದ್ದೇನೆ. ಅವ್ರನ್ನ ಮನವೊಲಿಸಿ ಇಲ್ಲಿ ತಲೆ ಕೆಡಿಸಿ ಅವ್ರ ಪಕ್ಷಕ್ಕೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ನಡೆದಿದ್ದಕ್ಕೆ ಬ್ರೇಕ್ ಆಗ್ತಿದ್ದು ನಾನೇ. ಅವರು ಮಕ್ಕಳಲ್ಲೂ ಇದ್ದಂಥ ಸಂದರ್ಭದಲ್ಲಿ ನಾಮಪತ್ರ ಮುಗ್ದ ನಂತರ ನೀವು ಬರಬೇಕು ಅನ್ನೋದನ್ನ ನನ್ನ ಮನವಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನೀವು ಮಾತಾಡ್ತಾ ಇದ್ದೀರಲ್ಲ ಇಷ್ಟು ಕಾನ್ಫಿಡೆನ್ಸ್ ಆಗಿ. ಹೌದು. ಅಲ್ಲ, ಏನು ನಗು ಬರ್ತಾ ಇದ್ರಿ ಮುಖದ ಮೇಲೆ? ಜಾಫರ್ ಶರೀಫ್ ಇಲ್ಲಿ ಬಂದು ಕಣದಲ್ಲಿ ಇದ್ದಿದ್ರೆ ನೀವು ತಲೆ ಮರ್ಸ್ಕೊಂಡು ಓಡಾಡ್ತಿದ್ರಿ. ತಲೆ ಮರ್ಸ್ಕೊಂಡು ಹೋಗುವಷ್ಟು ಮನುಷ್ಯ, ತಲೆ ಮರ್ಸ್ಕೊಂಡು ಹೋಗುವಷ್ಟು ಏನು ನಾನು ತಪ್ಪು ಮಾಡಿಲ್ಲ. ಮತ್ತೆ ಹಾಗಿದ್ರೆ ವಿಶ್ವನಾಥ್ ನನ್ನ ತಂದೆ ಸಮಾನ, ನನಗೆ ಬಹಳ ಹಿರಿಯರಂತ ಯಾಕೆ ಹೇಳ್ಬೇಕಾಗಿತ್ತು? ಇಲ್ಲಿವರೆಗೆ ತಂದೆ ಸಮಾನಕ್ಕೆ ತಂದೆ ಸಮಾನ ಅಂತ, ಅದು ನಮ್ಮ ಸಂಸ್ಕೃತಿ. ನಿಲ್ಬಾರ್ದಂತ ಬೇರೆಯವ್ರ ಕಾಲ ಮೇಲೆ ಹೋಗಿ ಪದೇ ಬೀಳಲ್ಲ ನಾವು. ತಂದೆ ಸಮಾನ ಇರೋರಿಗೆ ತಂದೆ ಸಮಾನ ಅಂತೀವಿ, ತಂದೆ ಅಂತ ಹೇಳ್ಕೊಂಡಿಲ್ಲ. ಪ್ರತಾಪ್ ಸಿಂಹ, ನಿಮ್ಮನ್ನು ಕೇಳ್ತೇನೆ. ವಿಶ್ವನಾಥ್ ಪ್ರತಾಪ್ ಸಿಂಹ ಚುನಾವಣಾ ಕಣ ಕಿಳಿತಾ ಇದ್ದಾಗೆ ನಮ್ದು ಪ್ರತಾಪ್ ಸಿಂಹದು ಫ್ರೆಂಡ್ಲಿ ಕಾಂಟೆಸ್ಟ್ ಅಂತ, ಅದು ನಂಗೆ ಅರ್ಥ ಆಗಲಿಲ್ಲ. ಏನು ಫ್ರೆಂಡ್ಲಿ ಕಾಂಟೆಸ್ಟ್ ಅಲ್ಲ, ಈಗಿರೋ ಪರಿಸ್ಥಿತಿ ನೋಡಿ, ಅವರು ಸರಿಯಾಗಿ ಕ್ಯಾಂಪೇನಿಂಗ್ ಬರ್ತಿಲ್ಲ. ಫ್ರೆಂಡ್ಲಿ ಕಂಟೆಸ್ಟ್ ನನಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಅವ್ರು ಹೇಳಿದ್ರು, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಿಜೆಪಿ ಕಾಂಗ್ರೆಸ್ ಮ್ಯಾಚ್ ಫಿಕ್ಸಿಂಗ್ ಹೇಳಿದ್ರು. ನಾನು ಸಾಕಷ್ಟು ಸರಿ MLA ಆಗಿದ್ದೀನಿ, ಸಂಸದನಾಗಿದ್ದೀನಿ, ಮಂತ್ರಿ ಆಗಿದ್ದೆ, ನಮ್ಮ ಕಾಲ ಮುಗೀತು, ಈಗ ನೀನು ಯುವಕ ಬರಬೇಕು, ನೀನು ಮುಂದೆ ಬರಬೇಕು, ಈ ಸರಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಪ್ರತಾಪ್ ಸಿಂಹ ಅವರು ಅಂಕಣಕಾರರು. ಅವರು ಯಾವಾಗ್ಲೂ ಮನಸ್ಸಲ್ಲಿ ಅವರು ಏನು ಬರುತ್ತೆ ಅದನ್ನು ಮಾತ್ರ ಬರೆಯೋದು. ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಅಂದ್ರೆ ನೀವು ಹೇಳ್ತಾ ಇರೋದು ಅವ್ರ ಅಂಕಣವನ್ನ ಬಿಜೆಪಿ ಕ್ಯಾಂಡಿಡೇಟ್ ಆಗೋಕೆ ಉಪಯೋಗ ಮಾಡ್ಕೊಂಡು ಅಂತ ಹೇಳ್ತೀರಾ? ಅಂಕಣಗಳನ್ನ ಬರೆಯುವಂಥದ್ದಕ್ಕೆ ರಾತ್ರಿ ಒಬ್ಬರೇ ಕೂತ್ಕೊಂಡು ಆಲೋಚನೆಗಳು ಮಾಡಬೇಕು. ಆ ಆಲೋಚನೆಗಳು ಏನು ಬರುತ್ತೆ ಅದೇ ಬರೆಯೋದು. ಈಗ ಹಂಗಾಗಿ ಬರೀತಾ ಹೇಳ್ತಾ ಇರೋದು. ಹೇಳ್ತೀನಿ ಬರೆಯೋದೊಂದು ಮಾಡೋದೊಂದು ಅನ್ನೋದಕ್ಕೆ ನಾನು ಲಕ್ಷ್ಮಣ್ ಉಗಾರ್ ಅಲ್ಲ. ಹಾಗಾದ್ರೆ ಲಕ್ಷ್ಮಣ್ ಉಗಾರ್ ಏನು ಅಂತ ನಾನು ಯಾವ ಪಾರ್ಟಿ ಟಿಕೆಟ್ ಕೇಳಿಲ್ಲ. ನಾನು ಯಾವ ಪಾರ್ಟಿ ಟಿಕೆಟ್ ಕೇಳಿಲ್ಲ. ಪತ್ರಕರ್ತ, ನಾನು ನಾನು ಯಾವ ಪಾರ್ಟಿ ಟಿಕೆಟ್ ಕೇಳಿಲ್ಲ. ಪತ್ರಕರ್ತ ಅಂತ ಬಾಯಿ ಬಂದ ಮಾತಾಡ್ತಾರೆ. ಯಾವ ಪಾರ್ಟಿ ಟಿಕೆಟ್ ಕೇಳಿಲ್ಲ ಅಂತ ಬಾಯಿ ಬಂದ ಮಾತಾಡೋದಿಲ್ಲ. ಪತ್ರಕರ್ತ ಸರಿಯಾದ